ನಮಸ್ತೆ ವಿದ್ಯಾರ್ಥಿಗಳೇ. ಮೊದಲು ಆಳಾಗುವುದನ್ನು ಕಲಿಯಿರಿ, ಆಗ ನಾಯಕನ ಅರ್ಹತೆ ತಾನಾಗಿಯೇ ಬರುತ್ತದೆ. ಸ್ವಾಮಿ ವಿವೇಕಾನಂದ ಹೇಳಿರುವಂತಹ ಈ ಒಂದು ನುಡಿಮುತ್ತಿನೊಂದಿಗೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಪ್ರಥಮ PUCಯ ಪರಿಷ್ಕೃತ ಪ್ರಶ್ನಾಕೋಶ 2025ರಲ್ಲಿರುವಂತಹ ಪ್ರಶ್ನೆಯ ಪತ್ರಿಕೆಯಲ್ಲಿರುವಂಥ 1 ಅಂಕದ ಪ್ರಶ್ನೆಗಳನ್ನು ಹಾಗೂ ಅದರ ಉತ್ತರಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅಭ್ಯಾಸ ಮಾಡ್ಕೊಳ್ಳಿ. ವಿಷಯ ಜಾಗತಿಕ ಇತಿಹಾಸ ಜಾಗತಿಕ ಇತಿಹಾಸ. ಅಧ್ಯಯನ 1 ಪೀಠಿಕೆ ಅಂತ ಇದೆ. ಈ ಪೀಠಿಕೆ ಅಧ್ಯಾಯದಲ್ಲಿ ಪ್ರಶ್ನೆಗಳು ಈ ರೀತಿ ಇವೆ. ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೀರಿ ಅಂತ ಇದೆ. ಇದು ಸರಿಯಾಗಿರೋದನ್ನು ಆರಿಸ್ಬಿಟ್ಟು ಬರೀಬೇಕು ಅಂತ ಇಲ್ಲಿ ಪ್ರಶ್ನೆ ಇರೋದ್ರಿಂದ ಅವರು ಮೊದಲನೇ ಪ್ರಶ್ನೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರತಿಪಾದನೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅಲ್ಲಿ ಪ್ರತಿಪಾದಿಸಿರುವಂತಹ ಒಂದು ವಾಕ್ಯ ಇದೆ. ಹಾಗೆ ಅದು ಯಾವುದಕ್ಕೆ ಅದರ ತಕ್ಕಂತೆ ಬಿನಲ್ಲಿ ಕಾರಣ ಅಂತ ಕೊಟ್ಬಿಟ್ಟು ಅದು ಪ್ರತಿಪಾದಕ್ಕೆ ಯಾವ ಕಾರಣ, ಸರಿನಾ ತಪ್ಪು ಅಂತ ನೀವು ಹೋಲಿಕೆ ಆಗತ್ತಾ, ಇವೆರಡು ಪ್ರತಿಪಾದನೆ ಮತ್ತು ಕಾರಣ ಎರಡು ಹೋಲಿಕೆ ಆಗಬೇಕು, ಆಗ ಮಾತ್ರ ಸರಿಯಾಗಿದೆ ಅಂತ ಉತ್ತರ ನಿಮಗೆ 1 ಅಂಕವನ್ನು ಸಿಗೋದಕ್ಕೆ ಸಾಧ್ಯ ಆಗೋದು. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಇಂಥ ಪ್ರಶ್ನೆಗಳು ಬಂದಾಗ ಮೊದಲು ಪ್ರತಿಪಾದನೆ ಏನು ಅಂತ ನೋಡ್ಕೊಳ್ಳಿ, ನಂತರ ಕಾರಣ ಏನೇ ಆಗಿರ್ಬೋದು, ಕಾರಣ ಏನೇನೋ ಕೊಟ್ಟಿರ್ತಾರೆ ಕೆಳಗಡೆ, ಅದು ಹಾಗೂ ಪ್ರತಿಪಾದನೆ ಎರಡೂ ಹೊಂದಾಣಿಕೆ ಇದ್ದರೆ ಅಥವಾ ಒಂದು ಇರೋದು ಇನ್ನೊಂದು ಆಗದೇ ಇರೋವಂಥದ್ದು ಇದ್ದರೆ ಅದಕ್ಕೆ ಸರಿಯಾದ ಉತ್ತರ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಆಗಿರೋದ್ರಿಂದ ಅದರಲ್ಲಿ ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕು. ಇಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಪ್ರತಿಪಾದನೆ ಅಂತ ಇದೆಯಲ್ಲ, ಅದರಲ್ಲಿ ಏನಪ್ಪ ಇದೆ ಅಂದರೆ ಹೆರೋಡೋಟಸ್ನನ್ನು ಇತಿಹಾಸದ ಪಿತಾಮಹ ಎನ್ನುವರು. ಇದು ಪ್ರತಿಪಾದನೆಯ ಒಂದು ವ್ಯಕ್ತಿಯ ಹೆಸರನ್ನು ಹೇಳ್ತಾ ಇದ್ದಾರೆ. ಇತಿಹಾಸದ ಪಿತಾಮಹ ಇವರು ಅಂತ ಹೇಳ್ಬಿಟ್ಟು, ಅದು ಅವರು ಪಿತಾಮಹ ಆಗೋದಕ್ಕೆ ಅಲ್ಲಿ ಅವರು ಏನನ್ನ ಸಾಧನೆ ಮಾಡಿದ್ದಾರೆ ಅಂತ ಕಾರಣದಲ್ಲಿ ತೋರಿಸ್ಕೊಂಡಿದ್ದಾರೆ. ಹೆರೋಡೋಟಸನ್ನು ಇತಿಹಾಸವನ್ನು ಮೊದಲು ವೈಜ್ಞಾನಿಕವಾಗಿ ಬರೆಯಲು ಆರಂಭಿಸಿದನು ಅಂತ ಹೇಳಿದ್ದಾರೆ. ವೈಜ್ಞಾನಿಕವಾಗಿ ರಿಸರ್ಚ್ ಮಾಡಿ ಅವನು ಬರೆದಿದ್ದಾನೆ ಅಂತ, ಆದ್ದರಿಂದ ಅವನ್ನ ಪಿತಾಮಹ ಅಂತೀವಿ ಅಂತ ಒಂದು ಕಾರಣನ ಕೊಟ್ಟಿದ್ದಾರೆ. ಇದು ಸರಿನಾ ತಪ್ಪು ಅಂತ ನಾವು ಉತ್ತರಗಳಲ್ಲಿ ಹೋಗಿ ಹುಡುಕಿದಾಗ ಅಲ್ಲಿ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಾನು ಸರಿಯಾದ ಉತ್ತರನ ಮಾತ್ರ ಹೇಳ್ತಾ ಇದ್ದೀನಿ, ಯಾಕಂದರೆ ಲಾಂಗ್ ಟೈಮ್ ತೊಗೊಳತ್ತೆ. ಅದನ್ನ 4 ಓದ್ಕೊಂಡು ಅದು 4ರಲ್ಲಿ ಇದು ಅಂತ ತೋರಿಸ್ಕೊಡೋದಕ್ಕೆ ಅದು ಬೇಡ ಅಷ್ಟೊಂದು. ಅದರಿಂದ ಸರಿಯಾದ ಉತ್ತರನೇ ನೇರವಾಗಿ ಓದ್ಬಿಡ್ತೀನಿ. ನೀವು ಅದರ ಉಳಿದಿದ್ದೆಲ್ಲ ಓದ್ಕೊಂಡು ನೋಡಿ ಅದು ಸರಿನೋ ತಪ್ಪು ಅಂತ ಹೇಳ್ಬಿಟ್ಟು. ಸರಿಯಾದ ಉತ್ತರ ಇದಿದೆ. ಎ ಮತ್ತು ಬಿ ಎರಡೂ ಸರಿ. ಎ ಮತ್ತು ಬಿ ಎರಡೂ ಸರಿ. ಬಿ ಯು ಎಗೆ ಸರಿಯಾದ ಕಾರಣವಾಗಿದೆ. ಅವ್ರ ಪಿತಾಮಹ ಆಗೋದಕ್ಕೆ ಅದೇ ಕಾರಣ ಅಂತ, ಅದು ಸರಿಯಾಗಿದೆ ಅಂತ ಉತ್ತರದಲ್ಲಿ ಇದೆ. ನೆಕ್ಸ್ಟ್ 2ನೇ ಪ್ರಶ್ನೆ ಈ ರೀತಿ ಇದೆ. ಪ್ರತಿಪಾದನೆ ಅಂತ ಇದೆ. ಅಲ್ಲಿ ಏನಪ್ಪ ಇದೆ ಅಂದರೆ ಇತಿಹಾಸ ಪರಿಶುದ್ಧ ವಿಜ್ಞಾನವಲ್ಲ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇತಿಹಾಸ ಯಾವತ್ತೂ ಪರಿಶುದ್ಧವಾದ ವಿಜ್ಞಾನ ಅಲ್ಲ ಅಂತ ಪ್ರತಿಪಾದನೆ ಇದ್ದಾಗ ಅದು ಏನಕ್ಕೆ ಪ್ರತಿಪಾದನೆ ಆಗಲ್ಲ ಅಂತ ಕಾರಣ ಏನು ಕೊಟ್ಟಿದ್ದಾರೆ ಅಂದರೆ ಕೆಳಗಡೆ ಇತಿಹಾಸದಲ್ಲಿ ಅವಲೋಕನ, ಪ್ರಯೋಗ, ಇತಿಹಾಸ ಘಟನೆಗಳ ಪುನರ್ ನಿರ್ಮಾಣ ಸಾಧ್ಯವಿಲ್ಲ ಅಂತ ಕಾರಣನ ಹೇಳ್ತಾ ಇದ್ದಾರೆ. ಇತಿಹಾಸ ಪರಿಶುದ್ಧ ವಿಜ್ಞಾನವಲ್ಲ ಅನ್ನೋ ಒಂದು ವಾಕ್ಯಕ್ಕೆ ಈ ಕೆಳಗಿರೋ ಕಾರಣ ಸರಿನಾ ತಪ್ಪ ಅಂತ ನೀವು ಹುಡುಕಿ ಅದರ ಉತ್ತರನ ಸರಿ ಇದ್ದರೆ ಸರಿ ಅಂತ ಕೊಡಬೇಕು, ಇಲ್ಲ ಅಂದರೆ ಇಲ್ಲ ಅಂತ 4 ಉತ್ತರಗಳಲ್ಲಿ ನೀವು ನೋಡಿಕೊಂಡು ಉತ್ತರ ಕೊಡಬೇಕು. ಮೊದಲು ನಾನು ಹೇಳ್ದಂಗೆ ಮೊದಲನೇ ಪ್ರಶ್ನೆಗೆ ಹೇಳೋದ್ನಲ್ಲ, ಅದೇ ರೀತಿ ಪ್ರತಿಪಾದನೆ ಏನಿದೆ, ಆ ವಾಕ್ಯ ಏನು ಅಂತ ಅರ್ಥ ಮಾಡ್ಕೋಬೇಕು. 2ನೇದು ಆ ವಾಕ್ಯಕ್ಕೆ ತಕ್ಕಂತೆ ಕಾರಣ ಸರಿಯಾಗಿದೆಯಾ ಅಂತ ನೋಡಿ ಅದು ಸರಿ ಹೊಂದತ್ತಾ ಆಮೇಲಿರೋ ವಾಕ್ಯಕ್ಕೆ ಅಂತ ಅರ್ಥ ಮಾಡಿಕೊಂಡು ಅದರ ಉತ್ತರವನ್ನು ನೀವು ಇಲ್ಲಿ 4 ಉತ್ತರಗಳಲ್ಲಿ ಹುಡುಕಿ ಸರಿಯಾದ ಉತ್ತರ ಇದು ಅಂತ ತೋರಿಸ್ಕೋಬೇಕು. ಅರ್ಥ ಆಯ್ತು ಅನಿಸುತ್ತೆ ನನಗೆ. ನನ್ನ ಉತ್ತರ ಇದು. ಸರಿಯಾದ ಉತ್ತರ ಏನಪ್ಪ ಅಂದರೆ ಎ ಮತ್ತು ಬಿ ಎರಡೂ ಸರಿನೇ.
ಅಲ್ವಾ? ಹಾಗೆ ಬಿ ಯು ಎಗೆ ಸರಿಸಮಾನ ಕಾರಣವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಎ ಮತ್ತು ಬಿ ಎರಡೂ ಸರಿಯೇ. ಇತಿಹಾಸ ಪರಿಶುದ್ಧ ವಿಜ್ಞಾನವೂ ಅಲ್ಲ ಅದು. ಇತಿಹಾಸದಲ್ಲಿ ಅವಲೋಕನ, ಪ್ರಯೋಗ, ಐತಿಹಾಸಿಕ ಘಟನೆಗಳ ಪುನರ್ನಿರ್ಮಾಣ ಸಾಧ್ಯವಿಲ್ಲ. ಎರಡು ಸರಿಯೇ ಇದೆ. ಆದರೆ ಬಿ ಯು ಎಗೆ ಸಮಾನವಾದ ಅಂದರೆ ಸರಿಯಾದ ಕಾರಣ ಅಂತಲೂ ಅನ್ಬೋದು ನಾವು ಅಂತ ಇದೆ ಸರಿಯಾದ ಉತ್ತರ. ನೆಕ್ಸ್ಟ್ ಮೂರನೇದು ಈ ರೀತಿ ಇದೆ. ಪರ್ಷಿಯನ್ ಕದನ. ಪರ್ಷಿಯನ್ನ ಒಂದು ಕದನ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಇವುಗಳ ನಡುವಿನ ಹೋರಾಟದ ಕಥೆಯಾಗಿದೆ. ಆ ಕಥೆಯಲ್ಲಿ ಏನಿದೆ ಅಂದರೆ, ಈ ಕೆಳಗಡೆ ಕೊಟ್ಟಿರೋ ಉತ್ತರಗಳಲ್ಲಿ ಕೆಲವು ಒಂದು ಇದನ್ನು ಕೊಟ್ಟವ್ರೆ. ಅವೆರಡರಲ್ಲಿ ಇಬ್ಬರಲ್ಲಿ ನಡೆದಂತಹ ಕದನ ಆಗಿರುತ್ತೆ ಅಂತ. ಯಾವುದು ಆ ಕಥೆಯಲ್ಲಿ ಯಾರನ್ನು ಒತ್ತು ಕೊಟ್ಟು ಆ ಕಥೆ ಬರೆದಿದ್ದಾರೆ ಪರ್ಷಿಯನ್ ಕದನದಲ್ಲಿ ಅನ್ನೋದನ್ನು ಉತ್ತರನ ನೀವು ಹುಡುಕಿ ಇಲ್ಲಿ ಹೇಳಬೇಕು. ಅಂದರೆ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಗ್ರೀಕ್ ಮತ್ತು ಪರ್ಷಿಯಾ ಎರಡರಲ್ಲಿ ನಡುವಿನ ಹೋರಾಟದ ಕಥೆ ಅದು. ನೆಕ್ಸ್ಟ್ 4ನೇ ಪ್ರಶ್ನೆ ಈ ರೀತಿ ಇದೆ. ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ. ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು? ಅಂದರೆ ಮುಂದೆ ಬರುವಂತಹ ಪೀಳಿಗೆಗೆ ನೆನಪಿಡಬೇಕಾದ ಮಹಾನ್ ವೀರರ ಬಗ್ಗೆ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಗಳನ್ನೆಲ್ಲ ಇತಿಹಾಸ ಅಂತ ವ್ಯಾಖ್ಯಾನ ಮಾಡಿದಾರಲ್ಲ, ಅದು ಯಾರು ಹೇಳಿರೋಂತಹ ಒಂದು ವಾಕ್ಯ ಆಗಿದೆ. ವ್ಯಾಖ್ಯಾನ ಮಾಡಿರೋ ಒಂದು ವಾಕ್ಯ ಯಾರು ಹೇಳಿರೋದಿದು ಅಂತ. ಇಲ್ಲಿ ಕೆಳಗಡೆ 4 ವ್ಯಕ್ತಿಗಳ ಹೆಸರಿದೆ. ಅದರಲ್ಲಿ ಸರಿಯಾದ ಉತ್ತರ ಹೆರೋಡೋಟಸ್. ನೆಕ್ಸ್ಟ್ ಹಿಸ್ಟ್ರಿಯ ಪದವು ಈ ಭಾಷೆಯಿಂದ ಬಂದಿದೆ. ಅಂದರೆ ಹಿಸ್ಟ್ರಿಯ ಪದ ಇದೆಯಲ್ಲ, ಈ ಭಾಷೆಯಿಂದ ಬಂದಿದೆ. ಯಾವುದೋ ಗ್ರೀಕ್ ಭಾಷೆಯಿಂದ ಬಂದಿದೆ. ಸರಿಯಾದ ಉತ್ತರ ಅರ್ನಾಲ್ಡ್ ಟಾಯ್ನಬಿಯವರ ಕೃತಿ. ಅರ್ನಾಲ್ಡ್ ಟಾಯ್ನಬಿಯವರ ಕೃತಿ ಯಾವುದಪ್ಪ ಅಂದರೆ ದಿ ಸ್ಟಡಿ ಆಫ್ ಹಿಸ್ಟ್ರಿ. ಸರಿಯಾದ ಉತ್ತರ ನೆನ್ಪಿಟ್ಕೊಳ್ಳಿ. ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಅಂತ ಇದೆ. ಅಂದರೆ ನೆಹರೂರವರು ತಮ್ಮ ಮಗಳ ಇಂದಿರಾ ಗಾಂಧಿಯವರಿಗೆ ಬರೆದ ಪತ್ರಗಳ ಪತ್ರಗಳ ಒಂದು ಸಂಕಲನ ಇದೆ. ಅದರ ಒಂದು ಇದು ಅದಕ್ಕೇನಂತ ಹೇಳ್ತೀವಿ ಅಂದರೆ ದಿ ಗ್ಲಿಂಪಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಏನೋ ಮೊದಲು ಹೇಳಿದ ಪದನ ಸರಿನೋ ಈಗ ಹೇಳಿರೋ ಪದ ಸರಿನೋ? ವಿದ್ಯಾರ್ಥಿಗಳೇ ನನ್ನ ಕಡೆ ಗಮನ ಕೊಡ್ತಾ ಇದ್ದೀರಾ? ನೋಡಿ, ನಾನು ಮೊದಲೊಂದು ಪದ ಗ್ಲಿಂಪ್ಸಸ್ ಅಂತ ಹೇಳೋ ಬದಲು ಬೇರೆ ಒಂದು ಇದರಲ್ಲಿ ಉಚ್ಚಾರಣೆ ಮಾಡಿದ್ದೆ. ಗಮನ ಇದೆಯಾ? ಸರಿಯಾದ ಉಚ್ಚಾರಣೆ ಈ ರೀತಿ ಇದೆ. ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ಇದರಲ್ಲಿ ಈ ಪತ್ರಗಳ ಸಂಗ್ರಹ ಇದೆ. ನನ್ನ ಕಡೆ ಗಮನ ಇದೆ ಅನಿಸುತ್ತೆ ವಿದ್ಯಾರ್ಥಿಗಳಿಗೆ. ನಾನು ಈ ರೀತಿ ಟೆಸ್ಟ್ ಮಾಡ್ತಾಯಿದ್ದೀನಿ. ಮಧ್ಯದಲ್ಲಿ ತಪ್ಪು ಏನಾದ್ರು ಒಂದು ಉಚ್ಚಾರಣೆ ಮಾಡ್ತಾ ನಿಮ್ಮನ್ನು ನೋಡ್ತಾ ಇರ್ತೀನಿ. ದಯವಿಟ್ಟು ನಾನು ನಿಮ್ಮನ್ನು ಟೆಸ್ಟ್ ಮಾಡೋದಕ್ಕೆ ಒಂದು ಅವಕಾಶ ಅದೇ ಸಿಗೋದು ನನಗೆ. ನೆಕ್ಸ್ಟು ಕೆಳಗಿನವುಗಳನ್ನು ಹೊಂದಿಸಿ ಬರೀರಿ ಅಂತ ಇದೆ. ಈ ಕಡೆ ವ್ಯಕ್ತಿಗಳ ಹೆಸರಿದೆ, ಆ ಕಡೆ ಒಂದು ಇದಿದೆ. ಯಾವುದಪ್ಪ ಅಂದರೆ ಅವರು ಬರೆದಿರೋಂತಹ ಇದು ಯಾವುದದು ಲೇಖನಗಳ ಬಗ್ಗೆ ಇದೆ. ಇದನ್ನು ನಾನು ಫಸ್ಟು ಈ ಕಡೆ ಎಲ್ಲ ಇರೋದನ್ನೆಲ್ಲ ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಹೆರೋಡೋಟಸ್ ವ್ಯಕ್ತಿ, ಅವರು ಒಬ್ಬರು ಹಿಸ್ಟೋರಿಯನ್ನು. ಅರ್ನಾಲ್ಡ್ ಟಾಯ್ನಬಿ, ಕಾರ್ಲ್ ಮಾರ್ಕ್ಸ್, ಜವಾಹರ್ಲಾಲ್ ನೆಹರು, ಸಂತ್ ಅಗಸ್ಟಿನ್, JB ಬ್ಯೂರಿ, ಡಾಕ್ಟರ್ BR ಅಂಬೇಡ್ಕರ್ ಅಂತ ಇದೆ. ಓಕೆನಾ? ಇದರ ಉತ್ತರ ಈ ರೀತಿ ಇದೆ. ಇದರಲ್ಲಿ ಮೇಲ್ಗಡೆ ಇರುವಂತಹ 5 ವ್ಯಕ್ತಿಗಳ ವ್ಯಕ್ತಿಗಳೇ ಆಗಲಿ ಅವರ ಒಂದು ಲೇಖನ, ಅವರ ಒಂದು ಪುಸ್ತಕ ಕೃತಿಗಳ ಬಗ್ಗೆ ಇದೆ.
ಕೆಳಗೆ ಇಬ್ಬರು ಇದ್ದಾರಲ್ಲ, ಆ ಇಬ್ಬರುಗಳು ಹೇಳಿರುವಂತಹ ಒಂದು ಐತಿಹಾಸಿಕ ವ್ಯಾಖ್ಯಾನವನ್ನು ಮಾಡಿದಾರಲ್ಲ, ಆ ಒಂದು ವಾಕ್ಯವನ್ನು ಇಲ್ಲಿ ಹೊಂದಿಸಿ ಬರೀರಿ ಅಂತ ಉತ್ತರದಲ್ಲಿ ಕೊಟ್ಟಿದ್ದಾರೆ. ನೆನ್ಪಿಡಲಿ, ಇದು ಪುಸ್ತಕ ಅಲ್ಲ ಕೊನೆಯಲ್ಲಿರೋರ್ದು. ಮೊದಲನೇ ಹೆರೋಡಟಸ್ ಅವರ ಕೃತಿ ಹೆಸರು ಪರ್ಷಿಯನ್ ಯುದ್ಧಗಳು. ಎರಡನೇದು ಅರ್ನಾಲ್ಡ್ ಟಾಯ್ನಬಿ ಅವ್ರದ್ದು ದಿ ಸ್ಟಡಿ ಆಫ್ ಹಿಸ್ಟ್ರಿ. ಕಾರ್ಲ್ ಮಾರ್ಕ್ಸ್ ಅವ್ರದ್ದು ದಾಸ್ ಕ್ಯಾಪಿಟಲ್. ಡಿ ಜವಾಹರ್ಲಾಲ್ ನೆಹರು ಅವ್ರದ್ದು ಡಿಸ್ಕವರಿ ಆಫ್ ಇಂಡಿಯಾ. ಇ ಸಂತ್ ಅಗಸ್ಟೈನ್ ಅವ್ರದ್ದು ದ ಸಿಟಿ ಆಫ್ ಗಾಡ್. ಇದು ಕೃತಿಗಳು. ಈಗ ಕೆಳಗಡೆ ಆವಾಗಲೇ ಹೇಳಿದ್ನಲ್ಲ ಇಬ್ಬರಿದ್ದಾರೆ ಅಂತ, ಅವರ ಒಂದು ವ್ಯಾಖ್ಯಾನಿಸಿದಾರಲ್ಲ ಆ ವಾಕ್ಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಜೆ.ಬಿ. ಬ್ಯೂರಿ ಅವ್ರದ್ದು ವ್ಯಾಖ್ಯಾನ ಮಾಡಿರುವಂತಹ ವಾಕ್ಯ ಯಾವುದಪ್ಪ ಅಂದರೆ, ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಇದು ಅವರ ಇದು ಕೊಟ್ಟಿರುವಂತಹ ಡಿಫೈನ್ ಮಾಡಿರುವಂತಹ ಒಂದು ವಾಕ್ಯ ಅದು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಡಿಫೈನ್ ಮಾಡಿರುವಂತಹ ವಾಕ್ಯ ಯಾವುದಪ್ಪ ಅಂದರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು. ಅಂದರೆ ಇತಿಹಾಸದಲ್ಲಿ ನನ್ನ ಕಡೆಯಿಂದ ಒಂದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಇತಿಹಾಸದಲ್ಲಿ ಒಳ್ಳೆಯ ಘಟನೆಗಳು ಇರ್ತವೆ ಹಾಗೂ ಕ್ರೂರ ಘಟನೆಗಳು ಇರ್ತವೆ. ಕೆಲವೊಂದು ಕ್ರೂರ ಘಟನೆಗಳು ಮರೆಯಲಾಗದಂಥದ್ದು ನಡೆದಿರುತ್ತೆ. ಕೆಲವು ಹೊಗಳೋ ಅಂತಹ ಇತಿಹಾಸದಲ್ಲಿ ಘಟನೆಗಳು ಬಂದಿರ್ತವೆ. ಇದರಲ್ಲಿ ಒಳ್ಳೆಯದನ್ನು ತಗೊಂಡು ಕೆಟ್ಟದ್ದನ್ನು ನಾವು ಅದನ್ನು ಮಾಡಬಾರ್ದು ಅಂತ ನಾವು ಅದನ್ನು ಇದು ಮಾಡಬೇಕು. ಆದ್ದರಿಂದ ಇತಿಹಾಸವನ್ನು ಮರೆತವರು, ಆ ಇತಿಹಾಸವನ್ನು ಒಳ್ಳೆಯದನ್ನು ಕೆಟ್ಟದನ್ನು ಯಾವಾಗ ನಾವು ಮರೆತು ಬಿಡ್ತೀವೋ ಅಂಥವ್ರು ಯಾವತ್ತೂ ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಬಿ ಆರ್ ಅಂಬೇಡ್ಕರ್ ಅವರ ಒಂದು ವ್ಯಾಖ್ಯಾನ ಇದು. ನೆಕ್ಸ್ಟು ಇದಾದಮೇಲೆ ಇದೊಂದು 15-20 ವಾಕ್ಯಗಳ ಉತ್ತರ ಆಗಿರೋದ್ರಿಂದ ನಾನು ಇದನ್ನ ತುಂಬ ಕಾಲಾವಕಾಶ ಬೇಕಾಗತ್ತೆ. ಇದನ್ನ ಓದ್ತಾ ಕೂತ್ಕೊಂಡ್ರೆ ನೀವೇ ಓದ್ಕೊಂಡು ಇದನ್ನು ಅಭ್ಯಾಸ ಮಾಡಿ ನಿಮ್ಮ ಒಂದು ಪರೀಕ್ಷೆಯಲ್ಲಿ ತೇರ್ಗಡೆಯಾಗೋದಕ್ಕೆ ಪ್ರಯತ್ನಪಟ್ಟು ಸಮರ್ಥರಾಗಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ಧನ್ಯವಾದಗಳು.